ಕಲಬುರಗಿಯಲ್ಲಿ ನಕಲಿ ಅಂಕಪಟ್ಟಿಯ ಜಾಲ ಪತ್ತೆ ಆಗಿದೆ. ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದೆ. ಕಲಬುರಗಿಯಲ್ಲಿ ನಕಲಿ ಅಂಕಪಟ್ಟಿಯ ತಯಾರಿಕಾ ಜಾಲ ಪತ್ತೆ ಮಾಡಲಾಗಿದೆ. ದೆಹಲಿ ಮೂಲದ ಪ್ರಮುಖ ಆರೋಪಿಯನ್ನ ಖಾಕಿ ಬಂಧಿಸಿದೆ. 2020ರಲ್ಲಿ ದಾಖಲಾಗಿರುವಂತಹ ಫೇಕ್ ಮಾರ್ಕ್ಸ್ ಕಾರ್ಡ್ ಕೇಸ್ ಬಗ್ಗೆ ಈಗ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೆಹಲಿ ಮೂಲದ ರಾಜೀವ್ ಸಿಂಗ್ ಅರೋರಾ ಆರೋಪಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತನಿಂದ 522 ನಕಲಿ ಅಂಕಪಟ್ಟಿ, 2 ಲ್ಯಾಪ್ಟಾಪ್, 1 ಪ್ರಿಂಟರ್, 36 ಮೊಬೈಲ್, 28 ವಿವಿಧ ವಿಶ್ವವಿದ್ಯಾಲಯಗಳ 122 ನಕಲಿ ಸೀಲ್ಗಳು, 28 ಬ್ಯಾಂಕ್ ಖಾತೆಗಳ ಪಾಸ್ಬುಕ್, ATM ಕಾರ್ಡ್, ನಗದು ವಶಕ್ಕೆ ಪಡೆಯಲಾಗಿದೆ. ಕಲಬುರಗಿ ಪೊಲೀಸ್ ಕಮಿಷನರ್ ಆಗಿರುವಂಥ ಶರಣಪ್ಪ ಸುದ್ದಿಗೋಷ್ಠಿ ನಡೆಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನೋಡಿ, ಇವರು ಯಾವ ರೀತಿಯಾಗಿ ಈ ನಕಲಿ ಅಂಕಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ರು ಅಂತೇಳಿ. ಕಲಬುರಗಿಯಲ್ಲಿ ಆಗಿರುವಂಥ ಘಟನೆ ಇದು. ಕಲಬುರಗಿಯಲ್ಲಿ ನಕಲಿ ಅಂಕಪಟ್ಟಿಯನ್ನು ತಯಾರು ಮಾಡ್ತಾ ಇರುವಂಥ ಜಾಲ ಪತ್ತೆ ಆಗಿದೆ. ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೆಹಲಿ ಮೂಲದ ಪ್ರಮುಖ ಆರೋಪಿಯನ್ನು ಕೂಡ ಬಂಧನ ಮಾಡಲಾಗಿದೆ. 2020ರಲ್ಲಿ ದಾಖಲಾಗಿರುವಂಥ ಫೇಕ್ ಮಾರ್ಕ್ಸ್ ಕಾರ್ಡ್, 2020ರಲ್ಲಿ ಬರೆದಿರುವಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಫೇಕ್ ಮಾರ್ಕ್ಸ್ ಕಾರ್ಡನ್ನು ರೆಡಿ ಮಾಡಿಕೊಂಡಿದ್ದಾರೆ. ಈ ದೆಹಲಿ ಮೂಲದ ರಾಜೀವ್ ಸಿಂಗ್ ಅರೋರಾ ಏನಿದಾನಲ್ಲ ಬಂಧಿತ ಆರೋಪಿ, ಈತನಿಂದ 522 ನಕಲಿ ಅಂಕಪಟ್ಟಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ದು ಸಾತ್ಯಾಳ್, ಈ ಅಂಕಪಟ್ಟಿಯ ಜಾಲ ಪತ್ತೆ ಆಗಿದೆ ಹೇಗೆ ಅಂತೇಳಿ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ರು ಅಂತ? ಹೌದು ಹೇಮಕುಮಾರ್, ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆಯನ್ನ 2020ರಲ್ಲಿ ಕಲಬುರಗಿಯಲ್ಲಿ ಒಂದು ಘಟನೆ ನಡೆದಿತ್ತು. ಇದೇ ಫೇಕ್ ಮಾರ್ಕ್ಸ್ ಕಾರ್ಡ್ ವಿಚಾರ ಸಂಬಂಧಪಟ್ಟಂಗೆ ಪ್ರಕರಣ ಒಂದು ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಕಲಬುರಗಿಯಲ್ಲೇ ಒಬ್ಬ ವ್ಯಕ್ತಿ ಸುಮಾರು 20-25 ಸಾವಿರ ರೂಪಾಯಿ ಒಂದೊಂದು ರೀತಿ ಫೇಕ್ ಮಾರ್ಕ್ಸ್ ಕಾರ್ಡ್ ಮಾರಾಟ ಮಾಡ್ತಿದ್ದಾನೆ ಅಂತ ಒಂದು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಅದನ್ನ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಈತ ಎಲ್ಲಿಂದ ತರ್ತಿದ್ದ ಅಂತ ಹೇಳಿ ಈ ಇಡೀ ಪ್ರಕರಣವನ್ನ ಇತ್ತೀಚೆಗೊಂದು ತಂಡ ಏನು ಕಲಬುರಗಿ ಪೊಲೀಸ್ ಕಮಿಷನರ್ ಶರಣಪ್ಪ ST ಅವರು ಇಲ್ಲಿ ಬಂದ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ತಂಡವನ್ನ ರಚನೆ ಮಾಡಿ ಶೋಧಕ್ಕೆ ಹಿಡಿತಾರೆ. ಹಿಡಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬಯಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ದೆಹಲಿ ಮೂಲದ ಪ್ರಮುಖ ಆರೋಪಿ ಈ ಒಂದು ಪ್ರಕರಣದಲ್ಲಿ ಕಿಂಗ್ಪಿನ್ ಆಗಿರ್ತಕ್ಕಂಥ ಮಾಹಿತಿ ಕಲಬುರಗಿ ಪೊಲೀಸರಿಗೆ ಲಭ್ಯ ಆಗುತ್ತೆ. ಏನು ರಾಜೀವ್ ಸಿಂಗ್ ಅರೋರಾ ಎಂಬಂತ ಆರೋಪಿ, ಈತ ಸುಮಾರು ವಿಶ್ವವಿದ್ಯಾಲಯಗಳಿಂದ ಏನು ನಕಲಿ ಅಂಕಪಟ್ಟಿಗಳನ್ನ ಕೊಡ್ತಾ ಇದ್ದ. PhD ಬೇಕಾದ್ರು, ನಿಮಗೆ ಬೇರೆ ಬೇರೆ ಯಾವುದೇ ರೀತಿಯಿಂದ ಕೋರ್ಸ್ ಬೇಕಾದ್ರೂ ಸಹಿತ ಅದ್ರದ್ದು ಕೊಡ್ತಾರೆ. ಡಿಪ್ಲೊಮಾ ಇನ್ ಎಜುಕೇಶನ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಲ್ಯಾಬ್ ಟೆಕ್ನಾಲಜಿ, ಫಾರ್ಮಸಿ, ICT ಟೆಕ್ನಾಲಜಿ, ಬಟ್ ಸೇರಿದಂತೆ PhD ಯಾವ್ದು ಬೇಕು ಎಲ್ಲ ಒಂದು ಸರ್ಟಿಫಿಕೇಟ್ ನ ಕೊಡ್ತಾ ಇದ್ದ. ಜೊತೆಗೆ ಈ ರೀತಿ ಅವನಿಂದ ಪಡೆದಂತ ಸರ್ಟಿಫಿಕೇಟ್ ನ ಖಾಸಗಿ ಕೆಲಸಕ್ಕಾಗಿ ಬಳಕೆ ಮಾಡ್ತಿದ್ರು ಅಂತಕ್ಕಂಥ ಮಾಹಿತಿನ ಪೊಲೀಸ್ ಕಮಿಷನರ್ ಶರಣಪ್ಪ ಅವರು ನೀಡಿರ್ತಕ್ಕಂಥದ್ದು. ಹೀಗಾಗಿ ಈ ಇಡೀ ಪ್ರಕರಣವನ್ನ ಆಳವಾಗಿ ಹಿಡಿದಂತ ಏನು ಕಲಬುರಗಿ ಪೊಲೀಸ್ ತಂಡ ದೆಹಲಿಗೆ ಹೋಗಿದೆ. ದೆಹಲಿಗೆ ಹೋಗಿ ಏನು ರಾಜೀವ್ ಸಿಂಗ್ ಅರೋರಾ ಎಂಬಾತನ್ನ ಬಂಧನ ಮಾಡಿದ್ದಾರೆ. ಅದ್ರ ಜೊತೆಗೆ ಸುಮಾರು ಅವನಿಂದ 1,20,000 ಹಣ, ಜೊತೆಗೆ ಸಾಕಷ್ಟು ಒಂದಿಷ್ಟು ಕಂಪ್ಯೂಟರ್, ಲ್ಯಾಪ್ಟಾಪ್ ಸೇರಿದಂತೆ 28 ಬ್ಯಾಂಕ್ ಖಾತೆಗಳು, ನಕಲಿ ಸೀಲ್ಗಳು ಮತ್ತು 28 ವಿಶ್ವವಿದ್ಯಾಲಯದ 122 ನಕಲಿ ಸೀಲ್ಗಳನ್ನ ಸೇರಿದಂತೆ 1,20,000 ಹಣನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಡೀ
ದೇಶಕ್ಕೆ ಈ ರೀತಿಯಾದ ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಸರಬರಾಜು ಮಾಡ್ತಿದ್ದ ಅಂತಕ್ಕಂತ ಮಾಹಿತಿನಲ್ಲಿ ಅದನ್ನ ಈಗ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇವರು ಯಾವ ರೀತಿಯಾಗಿ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ರು ಅಂತಂದರೆ ಪ್ರತಿಯೊಂದು PUC ಆಗಿರ್ಬೋದು, SSLC, ಡಿಗ್ರಿ ಎಲ್ಲ ಮಾರ್ಕ್ಸ್ ಕಾರ್ಡ್ನ ಇವರು ಫೇಕ್ ಆಗಿ ರೆಡಿ ಮಾಡ್ತಾ ಇದ್ರು. ಈಗ ಈ ಜಾಲವನ್ನು ಪೊಲೀಸರು ಕೂಡ ಪತ್ತೆ ಹಚ್ಚಿದ್ದಾರೆ. ಪ್ರಮುಖ ಆರೋಪಿ, ಆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ, ಆತನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಈತನಿಂದ ಅಂದರೆ ಈ ಬಂಧಿತ ಆರೋಪಿಯಿಂದ 22 ನಕಲಿ ಅಂಕಪಟ್ಟಿಯಂತೆ, 2 ಲ್ಯಾಪ್ಟಾಪ್, ಪ್ರಿಂಟರ್, 36 ಮೊಬೈಲ್, ಅಂದರೆ ಇವರದೇ ಒಂದು ಗ್ಯಾಂಗ್ ಇದೆ. ಸದ್ಯಕ್ಕೆ ಈತ ಸಿಕ್ಕಾಕಿಕೊಂಡಿದ್ದಾನೆ. ವಿವಿಧ ವಿಶ್ವವಿದ್ಯಾಲಯಗಳ 122 ನಕಲಿ ಸೀಲ್ಗಳು ಕೂಡ ಪತ್ತೆಯಾಗಿವೆ. 28 ಬ್ಯಾಂಕ್ ಖಾತೆಗಳ ಪಾಸ್ಬುಕ್. ಅಂದರೆ ಜನರನ್ನು ಯಾಮಾರಿಸಿ ಈತ ಮಾಡ್ತಾ ಇದೆ. ಅಂದರೆ ಓದದೆ ಇರುವಂಥವರಿಗೆ ಯಾರೆಲ್ಲ ದುಡ್ಡು ಕೊಡ್ತಾರೆ ಅವರಿಗೆ ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಡೋದು, ಅದು ಗೌರ್ಮೆಂಟ್ ಇದೆ ಅಂತ ಹೇಳೋದು. ಆ ರೀತಿಯ ಸೀಲ್ ಮತ್ತು ಆ ರೀತಿ ಈತ ತಯಾರು ಮಾಡ್ತಾ ಇದ್ದ. ಈಗ ಸಿಕ್ಕಾಕಿಕೊಂಡಿದ್ದಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.